ಘಟಪ್ರಭಾ ಎಡದಂಡೆ ಕಾಲುವೆಗೆ ಮಂಗಳವಾರದಿಂದ 10 ದಿನಗಳವರೆಗೆ ನೀರು. ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿಶೇಷ ಪ್ರಯತ್ನ. ಬುಧವಾರದಿಂದ ಘಟಪ್ರಭಾ ಸೇತುವೆ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತ. ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ಎಡದಂಡೆ ಕಾಲುವೆಗೆ ನಾಳೆ ದಿನಾಂಕ 21ರಿಂದ 10 ದಿನಗಳ ಕಾಲ ನೀರನ್ನು ಹರಿಸಲು ಉದ್ದೇಶಿಸಲಾಗಿದೆ ಎಂದು ಅರ್ಭಾವಿ ಶಾಸಕ ಬೆಮೂಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು. ರವಿವಾರದಂದು ಘಟಪ್ರಭಾ ಎಡದಂಡೆ ಕಾಲುವೆಯ ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆಯ ಕಾಮಗಾರಿಯನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿಶೇಷ ಪ್ರಯತ್ನದಿಂದ ನೀರು ಹರಿಸಲಾಗುತ್ತಿದೆ ಎಂದು ತಿಳಿಸಿದರು. ನೀರು ಬಿಡೋ ಸಂಬಂಧ ಅಂದರೆ ಅನೇಕ ವಿಚಾರನ ಎಲ್ಲರೂ ನಮ್ಮ ಮುಖಂಡರು, ರೈತ ಸಂಘದವರು ಎಲ್ಲರೂ ಕೂಡಿ ಮನವಿ ಮಾಡ್ತಾಯಿದ್ರು. ಈಗಾಗಲೇ ಅಂದರೆ ನೀರು ಬಿಡಬೇಕಾಯಿತು, ಆದರೆ ಆ ಘಟಪ್ರಭಾ ಮೇನ್ ಬ್ರಿಡ್ಜ್ ಡ್ಯಾಮೇಜ್ ಆಗಿ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಇವತ್ತೆಲ್ಲರೂ ಇನ್ನೂ ಕೆಲವೊಂದು ಜನ ಬಂದು ವಿನಂತಿ ಮಾಡಿದರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ. ಇವತ್ತು ನಾವು ಬ್ರಿಡ್ಜ್ ಮೇಲೆ ಬಂದು ಖುದ್ದಾಗಿ ನೋಡಿ, ಯಾಕಂದ್ರೆ ಈಗಾಗಲೇ ಅವ್ರ ಪೈಪ್ ತೆಗೆದು ಕೆಲಸ ಎಲ್ಲ ಪ್ರಾರಂಭ ಆಗೈತೆ. ಯಾಕಂದ್ರೆ ಅವರಿಗೆಲ್ಲ ಕಾಂಟ್ರಾಕ್ಟರ್ಗೆ ಅಧಿಕಾರಿಗಳು ಹಿಡಿದ್ವಿ. ನಾಳೆ ಮಧ್ಯಾಹ್ನ ಇಲ್ಲ ಅಂದ್ರೆ ಇದನ್ನ ಮೇನ್ ಅಂದ್ರೆ ಬ್ರಿಡ್ಜ್ ಪೈಪ್ ಹಾಕಿದ್ವಿ. ನಾಳೆ ರಾತ್ರಿ ತನಕ ಅಂದ್ರೆ ಹಿಡಕಲ್ ಡ್ಯಾಮ್ ನೀರು ಬಿಟ್ಟು ಡ್ಯಾಮ್ ಸ್ಟೋರ್ ಮಾಡ್ಕೊಂಡು 21 ಬೆಳಿಗ್ಗೆ 6 ಗಂಟೆಗೆ ಕಾವಲಿಗೆ ಸುಮಾರು ಅಂದ್ರೆ 2400 ನೀರನ್ನು 10 ದಿವಸದಿಂದ ಬಿಡಬೇಕಂತ ಹೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಇನ್ನೊಂದು ವಿಶೇಷ ಅಂದ್ರೆ ಏನ್ ನಮ್ಮ ಘಟಪ್ರಭಾ ಬ್ರಿಡ್ಜ್ ಬಿದ್ದಿತ್ತು, ಇದನ್ನ ಕಾಂಟ್ರಾಕ್ಟರ್ ಕೇವಲ 40 ದಿವಸನಾಗ ಅದು ಬ್ರಿಡ್ಜ್ನು ತಯಾರು ಮಾಡಿದ್ರೆ ಬ್ರಿಡ್ಜ್ ಅಂದ್ರೆ 40 ದಿವಸ ತಯಾರಾಯ್ತು. ಈ ಬ್ರಿಡ್ಜ್ನಿಂದ ನಮ್ಮೆಲ್ಲ ಸಾರ್ವಜನಿಕ ಗಾಡಿಗಳು ಅಡ್ಡಾಡಕ್ಕೆ 22 ತಾರೀಕು ಅದನ್ನು ಅಲಾವ್ ಮಾಡಿದ್ವಿ. ಅಂದ್ರೆ ಈ ಬ್ರಿಡ್ಜ್ ಕೆಲಸ ಆಗ್ತೈತಿ, ಅದಕ್ಕೆ ಇದನ್ನು ಅಲಾವ್ ಮಾಡಿದ್ದೀವಿ. ಇದು ಸಾರ್ವಜನಿಕ ಅನುಕೂಲ ಆಗ್ತೈತಿ. ಅದಕ್ಕೆ ಸ್ವಲ್ಪ ಈ ಬ್ರಿಡ್ಜ್ ಕೆಲಸದಿಂದ ಸ್ವಲ್ಪ ನೀರು ಬಿಡೋದು ತಡ ಆಯ್ತು. ದಯಮಾಡಿ ರೈತರು ಮತ್ತೆಲ್ಲ ಜನ ಸಹಕರಿಸಬೇಕು. ಏನು 10 ದಿನ ನಾವು ನೀರು ಬಿಡ್ತೀವಿ, ಇದನ್ನು ಸರಿಯಾಗಿ ರೈತ ಬಾಂಧವರು ಉಪಯೋಗ ಮಾಡ್ಕೋಬೇಕಂತ ಹೇಳ್ತೀನಿ. ಮತ್ತೇನು ಈ ಕೆಲಸ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ, ಪೊಲೀಸ್ ವರ್ಗಕ್ಕೆ, ಕಾಂಟ್ರಾಕ್ಟರ್ಗಳಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮ್ಮ ರೈತರ ಮನವಿಗೆ ಅಂದ್ರೆ ಸ್ಪಂದಿಸಿ ನೀರು ಬಿಡ್ತಾ ಇದ್ರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಆದಷ್ಟು ಬೇಗನೆ ನಮ್ಮ ಭಾಗದ ರೈತರಿಗೆಲ್ಲ ನೀರಿಂದ ಅನುಕೂಲ ಆಗಿ ಅವ್ರ ಬೆಳೆಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತೇಳಿ ವಿನಂತಿ ಮಾಡ್ಕೊತೀನಿ. ಎಲ್ಲರಿಗೂ ಧನ್ಯವಾದ.